ಕಿತ್ತೋದ್ ಸ್ಕೂಟ್ರು, ಡಕೋಟಾ ಬೈಕು, ಇದರ ನೆಟ್ಟು ಬೋಲ್ಟ್ಗಳನ್ನ ಟೈಟ್ ಮಾಡೋ ಹಾಗೆ ನನ್ನ ಪೊಲಿಟಿಕಲ್ ಲೈಫ್ನೇ ಟೈಟ್ ಮಾಡ್ತಿದ್ದಾನೆ. 30 ವರ್ಷದ ನನ್ನ ರಾಜಕೀಯ ಜೀವನದಲ್ಲಿ ವಿರೋಧ ಪಕ್ಷದವರಾಗ್ಲಿ, ನನ್ನ ಭಿನ್ನಮತೀಯರಾಗ್ಲಿ ಯಾರೂ ನನಗೆ ಶೇಪ್ ನಿಕಾಲ್ ಮಾಡಿರ್ಲಿಲ್ಲ. ಈ ನನ್ನ ಮಗನ್ ಹೀಗೆ ಬಿಟ್ರೆ ನಾನು ಮಂತ್ರಿಯಾಗಿ ಮೆರೆಯೋದಿರ್ಲಿ, ಮುನ್ಸಿಪಾಲಿಟಿ ಮೆಂಬರ್ ಆಗೋಕ್ಕೂ ಲಾಯಕ್ ಇಲ್ದಾಗ ಮಾಡ್ಬಿಡ್ತಾನೆ. ಇವತ್ ನಾನು ನೀವು ತಡಿದೆ ಹೋಗಿದ್ರೆ ಆ ನನ್ನ ಮಗನ್ ಬಾಡಿನ ಬೀದಿ ನಾಯಿನ ಮೂಸ್ ನೋಡ್ದಂಗೆ ಉಡಾಯಿಸ್ಬಿಡ್ತಿದ್ದೆ. ನೋ ಅದಕ್ಕೆ ಕಣೋ ಹೇಳೋದು, ಆತ್ರಗಾರನ್ಗೆ ಬುದ್ಧಿ ಮಟ್ಟು ಅಂತ. ನೋಡು, ನಾವು ರಾಜಕಾರಣಿಗಳು ಜನಗಳ ದೃಷ್ಟಿಲಿ ದೇವ್ರ ತರ ಇರ್ಬೇಕು, ಅದೇ ಶತ್ರುಗಳನ್ನ ದೆವ್ವಗಳ ತರ ಕಾಡ್ತಾ ಇರ್ಬೇಕು. ದಟ್ಸ್ ಪಾಲಿಟಿಕ್ಸ್. ಗುರು ಅಂತೂ ಇವತ್ತು ಆ MLA ನನ್ನ ಮಗನ್ ಮುಖಕ್ಕೆ ಸಖತ್ತಾಗ ಮಂಗಳಾರತಿ ಮಾಡ್ದೆ ಬಿಡು ಗುರು. ರಾಣಿ ನಮ್ಮ ಅಂಗಡಿ ಹತ್ರ ಬಂದ್ ಕಸ ಗುಡ್ಸು ಅಂತ ಅವ್ನ ಮುಖ ಒಳ್ಳೆ ಸಗಣಿ ತಿನ್ನಂಗ ಆಗೋಯ್ತು. ಗುರು ನಿನಗಿನ್ನೊಂದು ವಿಚಾರ ಗೊತ್ತಾ? ಈ ನನ್ ಮಗ ನನಗೂ ಸ್ಯಾಂಡಲ್ ಸೋಪಲ್ಲಿ ಉಜ್ಜಿ ಸ್ನಾನ ಮಾಡ್ತಾರ ಅಂತೇಳಿ ಬಟ್ಟೆ ಎಲ್ಲ ಬಿಚ್ಚ ಕಾಯ್ಕೊಂಡು ಕೂತಿದ್ದ. ಮಗನೇ ಸ್ನಾನ ಮಾಡಿ ಎಷ್ಟು ವರ್ಷ ಆಯ್ತಲ್ಲ. ಸಂಗೀತಾ, ಥ್ಯಾಂಕ್ ಯು ವೆರಿ ಮಚ್. ಗುರು ಸಂಗೀತ ಚೆನ್ನಾಗ್ ಆಡ್ತಾಳೆ ಗುರು. ಏನ್ ಸಂಗೀತ ಗುರು ಹಾಗಂತ ಸರಿಯಾಗಿ ಹೇಳೋ. ಎಲ್ಲ ಚೆಲ್ಬಿಟ್ಟು. ಹಲೋ ಮಿಸ್ಟರ್ ಮಾರ್ಕೆಟ್ ರಾಜ. ನೆನೆದ್ ಕೂಡ್ಲೆ ಕುಚೇಲನ್ ಮನೆಗೆ ಶ್ರೀಕೃಷ್ಣ ಬಂದಾಗ ಆಯ್ತು. ನಿಮ್ಮನ್ನ ಈಗ ತಾನು ನೆನ್ಸ್ಕೊಟ್ವಿ, ಹಾಗೆ ಬಂದ್ಬಿಟ್ಟಿದ್ದೀರಾ. ನನ್ನ ವಿಷಯನಾ? ಏನಪ್ಪ ಅಂತದ್ದು? ಏನಿಲ್ಲ, ನೀವು ಬಹಳ ಚೆನ್ನಾಗಿ ಹಾಡ್ತೀರಾ ಅಂತ. ಥ್ಯಾಂಕ್ಸ್. ಹೌದು, ಇದೇನ್ ಸ್ಕೂಟರ್ ತಳ್ಕೊಂಡ್ ಬರ್ತಾ ಇದ್ದೀರಾ? ಇದಕ್ಕಿದ್ದ ಹಾಗೆ ಕೈನೆಟಿಕ್ ನಿಂತು ಹೋಯ್ತು, ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಷ್ಟೇ ತಾನೇ. 2 ನಿಮಿಷ ರೆಡಿ ಮಾಡ್ಬಿಡ್ತೀನಿ. ಇಲ್ಲಿದ್ದೇನೆ ಗುರು. 13-14 ಪ್ಲಾನ್ ತಗೋಬೇಕು. ನಾನ್ ಕೊಡ್ತೀನಿ ನೋಡ ಯಾರು ಕೊಡ್ತಾರಂತ. ನಾನ್ ಕೇಳಿದ್ದು 13-14. ಇಲ್ಲಿದ್ದೆ ಗುರು. ಈಗಲಾಗಿ ಗೊತ್ತಾಯ್ತಾ? ನೋ ಕರೆಂಟ್. 2 ನಿಮಿಷ ರೆಡಿ ಮಾಡ್ಬಿಡ್ತೀನಿ. ರೆಡಿ, ಫುಲ್ ಕರೆಂಟ್. ಎಷ್ಟು ದುಡ್ಡಾಯ್ತು? ದುಡ್ಡ? ಅಯ್ಯೋ, ನಿಮ್ಮ ಹತ್ರ ದುಡ್ಡು ತಗೊಳ್ಳೋದಾ? ಬೇಡ. ನೋ, ಫ್ರೆಂಡ್ಶಿಪ್ ಬೇರೆ, ಬಿಸ್ನೆಸ್ ಬೇರೆ. ನೀವು ಕೆಲಸ ಮಾಡಿದೀರಾ, ದುಡ್ಡು ತಗೋಬೇಕು. ಅಯ್ಯೋ, ಇದೇನೋ ಇದು. ತಗೊಳ್ಳಿ. 100 ರೂಪಾಯ? 20 ರೂಪಾಯಿ. ಓಕೆ, ಥ್ಯಾಂಕ್ಸ್. ಗಾಡಿ ಓಡಿಸೋದೇ ಒಂಥರ ಅಲ್ಲ? ಸೀನಾ, ಸಂಗೀತ ತುಂಬಾ ಒಳ್ಳೆ ಹುಡುಗಿತರ ಕನಸಲ್ಲ. ಅಷ್ಟು ಓದಿದ್ರು ಒಂಚೂರು ಜಂಬ ಇಲ್ಲ. ಇದೇನ್ ಗುರು ಹಿಂಗ್ ಜೋಲ್ ಸುರಿಸ್ತಾ ಇದ್ಯಾ ನೀನು? ಜೊಲ್ಲ ನಾನಾ? ಹೋಗಲೇ. ಮಹನೀಯರೇ ಮತ್ತು ಮಹಿಳೆಯರೇ, ಎಲ್ಲರೂ ಗಮನವಿಟ್ಟು ಕೇಳಿ. ನಗರದಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ
ಸರ್ಕಾರ ರಿಂಗ್ ರಸ್ತೆ ನಿರ್ಮಾಣವನ್ನು ಕೈಗೊಂಡಿದೆ. ಈ ಮಾರ್ಕೆಟ್ ಸಹ ರಸ್ತೆಗೆ ಒತ್ತುವರಿ ಆಗಲಿದ್ದು ಇಡೀ ಮಾರ್ಕೆಟ್ ಅನ್ನು ಭೂತಾಳೆ ಗ್ರೌಂಡ್ಗೆ ವರ್ಗಾಯಿಸಲು ಘನ ಸರ್ಕಾರ ಆದೇಶ ಹೊರಡಿಸಿದೆ. ಇನ್ನು 3 ತಿಂಗಳಲ್ಲಿ ಎಲ್ಲಾ ಅಂಗಡಿ ಮನೆಗಳನ್ನು ಖಾಲಿ ಮಾಡಿ ಅಲ್ಲಿಗೆ ಸ್ಥಳಾಂತರಿಸಲು ಸರ್ಕಾರದ ವತಿಯಿಂದ ಕೇಳುತ್ತಿದ್ದೇವೆ. ಒಂದು ವೇಳೆ ಅಂಗಡಿಗಳನ್ನು ಖಾಲಿ ಮಾಡದಿದ್ದ ಪಕ್ಷದಲ್ಲಿ ನಾವೇ ಬುಲ್ಡೋಜರ್ ತೆಗೆದುಕೊಂಡು ಬಂದು ಎಲ್ಲ ಅಂಗಡಿ ಮತ್ತು ಮನೆಗಳನ್ನು ನೆಲಸಮ ಮಾಡುತ್ತೇವೆ. ಇದಕ್ಕೆ ಸಾರ್ವಜನಿಕರು ಸಹಕರಿಸಬೇಕಾಗಿ ಕೋರುತ್ತೇವೆ. ಇದೇ ಸರ್ಕಾರ ಮತ್ತು ಪ್ರಾಧಿಕಾರದ ಅಂತಿಮ ಗಡುವು ಎಂದು ಸಾರ್ವಜನಿಕರು ತಿಳಿಯತಕ್ಕದ್ದು. ಯೋ ಇದ್ದಕ್ಕಿದ್ದಾಗೆ ಬಂದು ಊರಾಚೆ ಇರೋ ಭೂತಾಳೆ ಗ್ರೌಂಡ್ ಹೋಗು ಅಂದ್ರೆ ಹೆಂಗಯ್ಯ ಹೋಗೋದು? ಏನ್ ಗಿರಾಕಿಗಳು ಹುಡ್ಕೊಂಡು ನಮ್ಮ ನಲ್ಗೆ ಬರ್ತಾರಾ? ಮಾರ್ಕೆಟ್ ಜಾಗ ಖಾಲಿ ಮಾಡು, ಮಾರ್ಕೆಟ್ ಜಾಗ ಖಾಲಿ ಮಾಡು ಅಂತೆಲ್ಲ ನಾವ್ ಯಾಕೆ ಮಾರ್ಕೆಟ್ ಜಾಗ ಖಾಲಿ ಮಾಡ್ಬೇಕು? ಬೇಕಾದ್ರೆ ರಸ್ತೆನೆ ಮಾರ್ಕೆಟ್ ಇಂದ ಆಚೆ ಮಾಡ್ಕೊಳ್ಳಿ. ನಾವ್ ಯಾರು ಜಾಗ ಖಾಲಿ ಮಾಡಲ್ಲ. ಅಲ್ಲಯ್ಯ, ಬಡವ್ರ ಹೊಟ್ಟೆ ಮೇಲೆ ಹೊಡಿಯಕ್ ಬಂದಿದೀಯಲ್ಲ, ನಿನ್ ಬಾಯಾಗ ಮಣ್ಣಾಕ ಒಂದ್ ಹೆಜ್ಜೆ ಮುಂದೆ ನೋಡ್ಕೊತೀನಿ. ಖಾಲಿ ಮಾಡ್ಬೇಕಂತೆ ಖಾಲಿನ. ಮಾರ್ಕೆಟ್ ರಾಜ 16 ವರ್ಷದಿಂದ ವ್ಯಾಪಾರ ವ್ಯವಹಾರ ಮಾಡ್ತಾ ಇರೋ 100 ಕುಟುಂಬಗಳು ಬೀದಿ ಪಾಲಾಗುತ್ತೆ. ಹೌದು, ದಿಢೀರಂತ ಸರ್ಕಾರ ಈ ನಿರ್ಧಾರ ತಗೊಳ್ಳೋದಿಕ್ಕೆ ಏನ್ ಕಾರಣ? ದಿನೇ ದಿನೇ ಮಾರ್ಕೆಟ್ ಅಲ್ಲಿ ಗಲೀಜು ಹೆಚ್ಚಾಗ್ತಿದ್ದು ಹೊಸ ಹೊಸ ಕಾಯಿಲೆಗಳು ಹುಟ್ಟುಕೊಳ್ತಿದೆ ಅಂತ ಹೇಳಿ ಸಾರ್ವಜನಿಕ ಹಿತಾಸಕ್ತಿ ರಿಟ್ ಆಧಾರದ ಮೇಲೆ ಈ ಕ್ಷೇತ್ರದ MLA ಅವರಿಗೆ ಸಾರ್ವಜನಿಕರು ದೂರನ್ನು ಕೊಟ್ಟಿರುತ್ತಾರೆ. ಭೂತಾಳೆ ಗ್ರೌಂಡ್ ಮಾರ್ಕೆಟ್ಗೆ ಪ್ರಶಸ್ತವಾದ ಸ್ಥಳ, ಅಲ್ಲಿಗೆ ಬದಲಾಯಿಸಿ ಅಂತ ಸೆಷನ್ ನಲ್ಲಿ ನಿಮ್ MLA ಚಲಪತಿ ಗಲಾಟೆ ಮಾಡಿ ಸರ್ಕಾರದಿಂದ ಒತ್ತಡ ತಂದು ಗವರ್ಮೆಂಟ್ ಆರ್ಡರ್ ಮಾಡಿಸಿದ್ದಾರೆ. ಏನೇ ಕೇಳದಿದ್ರು ಹೋಗಿ ನಿಮ್ MLA ಕೇಳಿ. ನೋಡ್ತಾ ಇರಿ, ಅವತ್ತು ಯಾವ ಜನ ನನ್ನ ಎದುರಿಗೆ ನಿಂತು ನನ್ ನೋಡ್ತಾ ಶಿಳ್ಳೆ ಹೊಡಿತಾ ಚಪ್ಪಾಳೆ ತಟ್ಟಿ ನನಗೆ ಅವಮಾನ ಮಾಡಿದ್ರು, ಅದೇ ಜನ ಇವತ್ತು ನನ್ನ ಮನೆ ಹತ್ರ ಬಂದು ನನ್ನ ಕಾಲ ಮೇಲೆ ಅವ್ರ ತಲೆ ಇಟ್ಟು ನಮ್ ಸಂಸಾರ ಹಾಳು ಮಾಡಬೇಡಿ, ನಮ್ ಮನೆ ಮಠ ಹಾಳು ಮಾಡಬೇಡಿ ಸ್ವಾಮಿ, ದಯವಿಟ್ಟು ನಮ್ಮ ಅಂಗಡಿಗಳನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಡಿ ಅಂತ ಅವ್ರು ಬೇಡ್ಕೋಬೇಕು. ಹಾಗ್ ಬಿಟ್ಟಿದ್ದೀನಿ ರಾಂಬಾಣನ. MLA ಚಲಪತಿಗೆ, ಬಡವರ ರಕ್ತ ಇರೋ ಗುಳ್ಳೆನರಿ ಚಲಪತಿಗೆ, ರಾಕ್ಷಸ ಚಲಪತಿಗೆ, ಗುಳ್ಳೆನರಿ ಚಲಪತಿಗೆ, ರಾಕ್ಷಸ ಚಲಪತಿಗೆ, ಗುಳ್ಳೆನರಿ ಚಲಪತಿಗೆ, MLA ಚಲಪತಿಗೆ, ಗುಳ್ಳೆನರಿ ಚಲಪತಿಗೆ, MLA ಚಲಪತಿಗೆ. ಮಾರ್ಕೆಟ್ ಜಾಗ ಬದಲಾ ಕೊಡ್ದು ಈ ತಲೆ ಇರ್ಬೇಕು. ಹೌದು, ನೀವ್ ಹೇಳಿದಾಕ್ಷಣ ಸರ್ಕಾರ ತನ್ನ ನಿರ್ಧಾರ ಬದಲಾಯಿಸೋಕ್ ಆಗೋಲ್ಲ. ಬೊಗಳೆ, ಈ ನಿರ್ಧಾರ ಸರ್ಕಾರದ್ದಲ್ಲ, ನಿಂದು. ಇದಕ್ಕೆಲ್ಲ ನೀನೇ ಕಾರಣ. ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಹುಚ್ಚುಚ್ಚಾಗಿ ಮಾತಾಡ್ತಿರೋದು ನಾವಲ್ಲ, ನೀನು. ಚುನಾವಣೆ ಹತ್ರ ಬಂತು ಅಂತ ಸುಳ್ಳು ಆಶ್ವಾಸನೆ ಕೊಡಿಸಿ ಅದೇ ಜಾಗದಲ್ಲಿ ಜೀವನ ಮಾಡೋ ತರ ನಾಟಕ ಮಾಡಿಸಿ ಈಗ ಎಲ್ರನ್ನೂ ತುಳಿದು ಆ ಜಾಗ ನೀನ್ ನೋಡ್ಕೊಳಕ್ ನೋಡ್ತಾ ಇದ್ಯಾ? ಅದನ್ನ ಕೇಳಕ್ ಬಂದ್ರೆ ನಮ್ಮನ್ನೇ ಹುಚ್ಚರು ಅಂತ ಇದ್ಯಾ? ಅಲ್ಲೇ ಇದ್ದಾನಲ್ಲ ನಿನ್ ಚಮಚ, ಅವ್ನ್ ನಡೆಸ್ತಾ ಇದ್ದ ಮೋಸ ಚೀಟಿ ಕಂಪ್ನಿ ಬಗ್ಗೆ ನಾನ್ ಕಿರಿಕ್ ಮಾಡಿದ್ದಕ್ಕೆ, ಮಾರ್ಕೆಟ್ ಅಲ್ಲಿ ನಿನಗೆ ಅವಮಾನ ಮಾಡಿದ್ದಕ್ಕೆ ನೀನ್ ಈ ಕಿರಿಕ್ ಮಾಡ್ತಾ ಇದ್ಯಾ? ಚಲ್ಪತೆ, ಮಾರ್ಕೆಟ್ ಜಾಗನ ಖಾಲಿ ಮಾಡೋದಕ್ಕೆ ನೀನ್ ನಮಗೆ 3 ತಿಂಗಳ ಟೈಮ್ ಕೊಡ್ಸಿದ್ಯಾ, ಆದ್ರೆ ನಾನು ನಿನಗೆ 1 ತಿಂಗಳ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಮಾರ್ಕೆಟ್ ಜಾಗನ ನೀನ್ ನಮಗೆ ಕಾಯಂ ಮಾಡಿಸ್ಬೇಕು. ಇಲ್ಲ ಅಂದ್ರೆ ನೀನಿರೋ ಈ ಮನೆನೇ ಉರುಳಿಸಿ ಮೈದಾನ ಮಾಡಿ ಇಲ್ಲೇ ಮಾರ್ಕೆಟ್ ಸಂತೆ ಮಾಡ್ತೀನಿ. ಏಯ್, ಈಗ ನೀವೆಲ್ಲ ಇಷ್ಟೊಂದು ದುರಹಂಕಾರ ತೋರಿಸಿದ್ದಕ್ಕೆ ನಿಮ್ಮನ್ನೆಲ್ಲ ನೀರು ನೆರಳು ಇಲ್ದಿರೋ ಜಾಗ ಕಳಿಸ್ತಾ ಇದ್ದೀನಿ. ಅಲ್ಲಿ ನಿಮ್ಗೆ ಹೊಟ್ಟೆ ಹಸ್ದು ಅನ್ನ ನೀರು ಅಂತ ಬೇಡಿದ್ರು ಯಾರು ನಿಮ್ಗೊಂದು ತುತ್ತು ಅನ್ನ ಹಾಕ್ಬಾರ್ದು, ಒಂದ್ ತೊಟ್ಟು ನೀರು ಕೊಡಬಾರ್ದು. ಹಾಗ್ ಮಾಡ್ತೀನಿ. ಯಾವ ಭಿಕ್ಷುಕರು ಬರ್ದೆ ಹೋದ್ರು ಕೈ ಮುಗ್ದು ಕಾಲಕ್ ಬಿದ್ದು ಭಿಕ್ಷೆ ಬೇಡೋಕೆ ನಿಮ್ಮಂತ ರಾಜಕೀಯದವ್ರು ಬಂದೇ ಬರ್ತಾರೆ. ನೀನ್ ಕಾರ್ಪೊರೇಟರ್ ಆಗಿ MLA ಆಗಿ ವಿಧಾನಸೌಧ ಮೆಟ್ಲತ್ತಿದ್ದು ಈ ಜನರು ಹಾಕಿದ್ದು ಓಟಿಂದಾನೆ. ನೀನ್ ಸಂಪಾದನೆ ಮಾಡಿದ ಆಸ್ತಿ ಅಧಿಕಾರ ಎಲ್ಲ ಈ ಜನರು ಕೊಟ್ಟಿದ್ದೆ. ಇವತ್ತು ಅವರು ಹೊಟ್ಟೆ ಮೇಲೆ ಹೊಡಿತ್ಯಾ? ನೀನೊಬ್ಬ ಲೀಡ್ರ.
ಯೋ ನೀ ಮಾರ್ಕೆಟ್ ಎತ್ತಂಗಡಿ ಕೆಲಸ ನಿಲ್ಸದೆ ಹೋದ್ರೆ ನೀ ಅಧಿಕಾರದಲ್ಲಿ ಹೆಂಗ್ ಉಳ್ಕೋತೀಯ ನಾವು ನೋಡ್ಕೋತೀವಿ. ಇದುವರೆಗೂ ನಿನ್ಗೆ ಓಟ್ ಹಾಕಿ ಗೆಲ್ಲಿಸಿದವರು ನಾವು. ಇದೇ ಬರೋ ಎಲೆಕ್ಷನ್ಗೆ ನಮ್ಮ ಮಾರ್ಕೆಟ್ ರಾಜ್ಯನ ನಿನ್ನ ವಿರುದ್ಧ ನಿಲ್ಲಿಸಿ ಗೆಲ್ಲಿಸ್ತೇವೆ. ನಿಮ್ಮ ಓಟು ನಿಮ್ಮ ಓಟು ಕೋತುಂಬೆ ಚಲ್ಪತಿಗೆ ಕೋತುಂಬೆ ಚಲ್ಪತಿಗೆ ಕೋತುಂಬೆ ಚಲ್ಪತಿಗೆ. ನಿಮ್ಮ ಓಟು ಯಾರಿಗೆ? 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 ಈ ನನ್ನ ಮಗ ಮಾರ್ಕೆಟ್ ರಾಜನ ಬಡಗಿಸೋಕೆ ತಾಕತ್ತಿರೋದು ಅವನೊಬ್ಬನಿಗೆ. Cheers! ತೆಗಿಯ ಮಾಮೂಲಿ. ಎಲ್ಲಣ್ಣ ಬೆಳಗಿಂದ ವ್ಯಾಪಾರನೇ ಆಗಿಲ್ಲ, ಬೋಣಿ ಆಗ್ಲಣ್ಣ. ಬೆಳಿಗ್ಗೆನೆ ದರಿತ ನನ್ ಮಗ ಫಸ್ಟ್ ಗಿರಾಕಿನೇ ತಕರಾರು ಬಿಟ್ಟೆ ಅಂದ್ರೆ ಎತ್ತಲ ನಳ ಇದ್ಗಳ. ಬಾ. ಬೇವರ್ಸಿ ನನ್ ಮಕ್ಕಳು ತರಲೆ ಮಾಡಿ ಬೆಳಗ್ಗೆ ತಲೆ ತಿಂತಾರೆ. ಎತ್ತ ಕಾಸು ಯಾಕೆ ಕೊಡ್ಬೇಕು? ಬಂಡವಾಳ ಏನ್ ನಿಮ್ಮಪ್ಪ ಕೊಟ್ಟು ಮಾಡುವ? ಯಾಕೆ ಕಡಿತದ ನಿನ್ಗೆ? ನಾವ್ಯಾರು ಗೊತ್ತಾ? ಬಾಲರಾಮ್ ಕಡೆ ಅವರು. ಕಾಸ್ಗೋಸ್ಕರ ಕೈ ಚಾಚವ್ರನ್ನ ಭಿಕ್ಷುಕರು ಅಂತಾರೆ. ಕೈ ಇಲ್ದೇ ಇರೋರು, ಕಾಲ್ ಇಲ್ದೇ ಇರೋರು, ಕಣ್ಣು ಇಲ್ದೇ ಇರೋ ಕೂಡ ಜನ ಕಂಡ್ರೆ ಅಯ್ಯೋ ಪಾಪ ಅಂತ ಹೇಳಿ ಕಾಸು ಹಾಕ್ತಾರೆ. ನಿಮ್ಗೆ ಯಾಕೆ ಕೊಡ್ಬೇಕು? ಕತ್ಲೆ ಕೋಣೆಯಲ್ಲಿ ಕೊಳೆತಿದ್ದ ನಿನ್ನ ಇನ್ಫ್ಲೂಯೆನ್ಸ್ ಮಾಡಿ ಇಷ್ಟು ಬೇಗ ಯಾಕೆ ಬಿಡಿಸ್ದೆ ಗೊತ್ತಾ? ನಿನಗೆ ಅವಮಾನ ಮಾಡಿದ ಆ ನನ್ನ ಮಗ ಮಾರ್ಕೆಟ್ ರಾಜನ ಮೇಲೆ ನೀನ್ ಸೇಡ್ ತೀರಿಸ್ಕೋಬೇಕು ಅಂತ. ಅದಕ್ಕೆ ನಾಳೆನೇ ಶುಭ ಮುಹೂರ್ತ. ಫೋರ್ಜರಿ ವೋಟ್ ಹಾಕ್ಸಿ ಬೂತ್ ಕ್ಯಾಪ್ಚರ್ ಮಾಡಿ ನನ್ ಗೆಲ್ಸಿ MLA ಮಾಡಿದೆ. ಆದ್ರೆ ನೀನ್ ಅವತ್ತು ಅರೆಸ್ಟ್ ಆದ ದಿವಸ ನಾನು ಊರ್ನಲ್ಲಿ ಇರ್ಲಿಲ್ಲ, ಡೆಲ್ಲಿಲಿದ್ದೆ. ನಾನು ಒಂದ್ ವೇಳೆ ಊರ್ನಲ್ಲಿ ಇದ್ದಿದ್ರೆ ನಿನ್ನ ಅರೆಸ್ಟ್ ಮಾಡೋದಿರ್ಲಿ, ನಿನ್ ಯಾವ ನನ್ನ ಮಗನೂ ಟಚ್ಚು ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಇಷ್ಟು ಬೇಗ ಬಂದು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ನಿನ್ನ ಯಾಕೆ ಬಿಡಿಸ್ದೆ ಗೊತ್ತಾ? ನಾನ್ ನಿನ್ ಮೇಲಿಟ್ಟಿರೋ ಅಭಿಮಾನಕ್ಕೆ, ಪ್ರೀತಿಗೆ. ಬಲರಾಮ್, ನಾಳೆನೇ ಶುಭ ಮುಹೂರ್ತ.
ಅಳ್ಬೇಡ. ಆ ದೇವಿ ಎದುರಿಗೆ ನಿನ್ಗೂ ರಾಜನ್ಗೂ ಮದ್ವೆ ಆಗೋಯ್ತು. ನನ್ನ ಮಗಳು ಹೈಲಿ ಎಜುಕೇಟೆಡ್. ನಮ್ಮ ಲೆವೆಲ್ ಏನು, ನಮ್ಮ ಸ್ಟೇಟಸ್ ಏನು, ಅವನ ಲೆವೆಲ್ ಏನು, ಅವನ ಸ್ಟೇಟಸ್ ಏನು, ಅವನ ಕುಲ ಗೋತ್ರ ಏನು, ಅವನ ರೀತಿ ನೀತಿ ಏನು ಅಂಥವನ್ನ ನನ್ನ ಮಗಳು ಸಂಗೀತ ಮದುವೆ ಮಾಡಿಕೊಂಡು ಸಂಸಾರ ನಡೆಸಕ್ಕಾಗುತ್ತಾ? ನೋ, ಇಟ್ಸ್ ಇಂಪಾಸಿಬಲ್. ಸಾಧ್ಯನೇ ಇಲ್ದಿರೋ ಮಾತು. ನೀನಿನ್ನು ನಿನ್ ಕಾಲದಲ್ಲೇ ಇದ್ಯಾ? ಅವನೇನೋ ಗಲಾಟೆಲಿ ದೇವ್ರ ಕತ್ತಿ ಎಳೆದಾಗ ತಾಳಿ ಬಂದು ನಮ್ ಹುಡುಗಿ ಕುತ್ಕೆಲ್ ಬಿದ್ದಿದ ತಕ್ಷಣ ಇವಳೇ ರಾಜನ ಹೆಂಡತಿ ಅಂತ ಹೇಳ್ಕೊಂಡ್ ಬಂದಿದ್ಯಲ್ಲ, ಅವನ್ನ ನಾವ್ ಅಳಿಯ ಅಂತ ಒಪ್ಕೋಬೇಕಾ? ಒಂದ್ ಹೆಣ್ಣಾಗಿ ಇಷ್ಟು ಅರ್ಥ ಆಗಲ್ವಾ? ನೀವೇ ಹೇಳಿ, ಒಂದು ಹೆಣ್ಣಿನ ಕುತ್ತಿಗೆಗೆ ತಾಳಿ ಬಿತ್ತು ಅಂದ್ರೆ ಮದ್ವೆ ಆಯ್ತು ಅಂತ ತಾನೇ ಅರ್ಥ. ಹಾಗೆ ನಮ್ಮ ರಾಜನ ಕೈಯಿಂದ ಇವಳು ಕುತ್ತಿಗೆಗೆ ಮಾಂಗಲ್ಯ ಬಿದ್ದಿದೆ ಅಂದ್ಮೇಲೆ ಅದು ಬ್ರಹ್ಮಗಂಟು ತಾನೆ. ಚಪ್ಪಳ ಹಾಕ್ಸಿ ಆಡಂಬರದಿಂದ ಬಂದು ಬಳಗನೆಲ್ಲ ಕರೆಸಿ ಶಾಸ್ತ್ರಿಗಳಿಂದ ಮಂತ್ರ ಹೇಳ್ಸಿ ಹೋಮಕುಂಡನ ಸುತ್ತಿಸಿ ಮದ್ವೆ ಮಾಡಿಸಿದ್ರು ಹೆಣ್ಣಿನ ಕುತ್ತಿಗೆಗೆ ಬೀಳೋದು ತಾಳಿನೇ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಮದ್ವೆ ಮಾಡಿಸಿದ್ರು ಹೆಣ್ಣಿನ ಕುತ್ತಿಗೆಗೆ ಬೀಳೋದು ತಾಳಿನೇ. ಈಗ ಅವಳು ಕುತ್ತಿಗೆಗೆ ಬಿದ್ದಿರೋದು ತಾಳಿನೇ. ನೋಡಿ, ಇದು ದೇವಿ ಕೃಪೆಯಿಂದ ಅವಳ ಸನ್ನಿಧಿಲೇ ನಡೆದು ಹೋಗಿರೋ ಅಪರೂಪದ ಮದ್ವೆ. ಹೌದು ಸಂಗೀತ, ನೀವಿಬ್ರು ಹೀಗೆ ಗಂಡ ಹೆಂಡತಿ ಆಗ್ಬೇಕು ಅಂತ ನಿಮ್ ಹಣೆ ಬಂದಿತ್ತು, ಅದೇ ನಡೀತು. ನಾವೆಷ್ಟೇ ವಾದ ವಿವಾದ ಮಾಡಿದ್ರೇನು ಅವನಿಗೆ ಇವಳೇ ಹೆಂಡತಿ, ಇವಳಿಗೆ ಅವನೇ ಗಂಡ. ನೋಡೋಕೆ ನಮ್ ರಾಜ ಹೊರಟಾಗಿದ್ರು, ಮನ್ಸು ಮಲ್ಲಿಗೆ ಹೂವಿದ್ದ. ದುಡ್ಡನವನು ಶ್ರೀಮಂತ ಇಲ್ಲದೆ ಇರಬಹುದು, ಆದ್ರೆ ಗುಣದಲ್ಲಿ ನಮ್ ರಾಜ ವಜ್ರ ಇದ್ದ ಹಾಗೆ. ಗುಂಡ ಖಾಲಿ, ಇನ್ನು 5 ಬಾಟ್ಲಿ ತಗೊಂಬ, ಜೊತೆ ತಲೆ ಮಂಚ ತಗೊಂಬರ. 3 ಜಾಗ್ನ 3 ನಾನು ಜೊತೆಗೆ 4 ಪ್ಲೇಟ್ ಪಿಸ್ ತಗೊಂಡ್ಬಿಟ್ಟ. ಪಿಸ್ ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ತು ಅಂದಂಗೆ ನಿಮ್ಮಿಂದ ರಾಜ ಕುಡಿಯೋದನ್ ಕಲ್ತ ಅಲ್ವೋ? ನಿಮ್ಗೇನ್ ಮದುವೆನಾ, ಮುಂಜಿನ ಹೆಂಡ್ರ ಮಕ್ಳ? ಇವತ್ತು ಹೋಗಿ ಅವನ್ನ ಕುಡಿಯಕ್ ಕರ್ಕೊಂಡ್ ಬಂದಿರಲ್ಲ, ನಿಮ್ ಬುದ್ಧಿಗೆ ಏನ್ ಹೇಳಿ ನಾನು? ಅವಳು ಅವನಿಗೋಸ್ಕರ ಅಲ್ಲಿ ಕಾಯ್ತಾವಳೆ ಕಣೋ. ಯಾರಪ್ಪ ಅದು? ಹನುಮಂತರಾಯ. ಅವಳು ಅಂದ್ರೆ ಯಾರು? ಇನ್ಯಾರು? ಹೆಂಡತಿ. ಹೆಂಡ ಬ್ರಾಂದಿ ಮಾರೋರೆಲ್ಲ ಕುಡಿಯೋದಿಲ್ಲ ಅನ್ಕೊಂಡಿದ್ದೆ, ನೀನ್ ನೋಡಿದ್ರೆ ನಿಶಾ ಆದ್ದವನಂಗೆ ಏನೇನೋ ಮಾತಾಡ್ತಿದ್ಯಲ್ಲಯ್ಯ. ನನ್ನ ಹೆಂಡ್ತಿನ? ಯಾರು, ಎಲ್ಲಿ, ಯಾವಾಗ? ದೇವ್ರ ಮುಂದೆ ಸಂಗೀತನ ಜೊತೆ ಮದ್ವೆ ಆಗ್ಲಿಲ್ವಾ? ಅಯ್ಯ ನಿನ್ ನಿದ್ದೆ ಮುಚ್ಚಡಿಗೆ ಅಷ್ಟ್ ನೀರಾಕ. ಅದನ್ನ ಯಾರಾದ್ರೂ ಮದ್ವೆ ಅಂತಾರ? ಆ ಹುಡುಗಿಯಲ್ಲಿ ನಾನೆಲ್ಲಿ? ಆ ಹುಡುಗಿನ ಮದ್ವೆ ಆಗೋದಿರ್ಲಿ,
ಆ ಹುಡುಗಿ ಬಗ್ಗೆ ಯೋಚನೆ ಮಾಡೋ ಯೋಗ್ಯತೆನೂ ನನಗಿಲ್ಲ. ಅಂದ್ರೆ ಒಂದ್ ಹೆಣ್ಣಿನ ಕುತ್ತಿಗೆ ತಾಳಿ ಬಿತ್ತು ಅಂದ್ರೆ ಮದುವೆ ಆದಂಗೇನೆ ಅಂತ ಅರ್ಥ. ಹೌದು, ಸಂಗೀತ ಕುತ್ತಿಗೆ ನಿನ್ ಕೈಯಿಂದ ತಾನೇ ತಾಳಿ ಬಿದ್ದದ್ದು. ಹಾಗೇ ಹೋಯ್ತು. ಇವತ್ ರಾತ್ರಿ ಸಂಗೀತ ಬೆಡ್ರೂಮ್ ಅಲ್ಲಿ ಹಾಲ್ ಹಿಡ್ಕೊಂಡ್ ಬರ್ತಾಳೆ. ರೂಮ್ ಲೈಟ್ ಆಫ್ ಆಗುತ್ತೆ. ಬೆಡ್ ಲೈಟ್ ಆದಾಗ ಇಲ್ಲ ಇಲ್ಲ, ಅದು ಸಾಧ್ಯವೇ ಇಲ್ಲ. ಮದುವೆ ಅಲ್ಲ ಅದು. ಮದುವೆ ಅಂದ್ರೆ ಗಂಡು ಹೆಣ್ಣು ಇಬ್ರು ಒಪ್ಕೋಬೇಕು, ಊರೆಲ್ಲ ಚಪ್ರ ಹಾಕ್ಬೇಕು, ಶಾಸ್ತ್ರಿಗಳು ಮಂತ್ರ ಹೇಳ್ಬೇಕು, ನಾನ್ ತಾಲಿ ಕಟ್ಬೇಕು, ನಮ್ ಮಾರ್ಕೆಟ್ ಜನ ಎಲ್ಲ ಆಶೀರ್ವಾದ ಮಾಡಿ ಲಾಡು ಊಟ ಮಾಡಬೇಕು. ಆಗದ್ ಮದ್ವೆ. ನಿನ್ ಮದ್ವೆ ಆದಾಗ ತಾಯವ್ವ, ರಾಣಿ, ಮಾರ್ಕೆಟ್ ಜನ ಎಲ್ಲ ಇದ್ರು ತಾನೆ? ಓ, ಇದ್ರು. ನನಗೂ ಸಂಗೀತನಿಗೆ ನಿಜವಾಗ್ಲೂ ಮದ್ವೆ ಆಗೋಯ್ತು ಅಂತೀರಾ? ಪ್ರಜಾ, ನೀನ್ ಇವ್ರ ಜೊತೆ ಇದ್ರೆ ಕುಡ್ಸಿ ಹಾಳು ಮಾಡ್ಬಿಡ್ತಾರೆ. ಸಂಗೀತ ನಿನ್ಗೋಸ್ಕರ ಮನೇಲಿ ಕಾಯ್ತಾ ಇರ್ತಾಳೆ. ಮೊದ್ಲು ಹೋಗು ರಾಜಣ್ಣ. ಗುಡ್ ನೈಟ್ ರಾಜಾ, ಗುಡ್ ನೈಟ್. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಮದ್ವೆ ಮಾಡ್ತಿದ್ರು. ಹೆಣ್ಣಿನ ಕುತ್ತಿಗೆ ಬೀಳೋದು ತಾಳಿನೇ. ಈಗ ಅವಳು ಕುತ್ತಿಗೆ ಬಿದ್ದಿರೋದು ತಾಳಿನೇ. ನೋಡೋಕೆ ನಮ್ ರಾಜ ಹೊರಟಾಗಿದ್ರು, ಮನ್ಸು ಮಲಗಿ ಹೂವಿದ್ದ. ದುಡ್ಡಲ್ಲವನು ಶ್ರೀಮಂತ ಇದ್ದೇ ಇರ್ಬೋದು, ಆದ್ರೆ ಗುಣದಲ್ಲಿ ನಮ್ ರಾಜ ವಜ್ರ ಇದ್ದಾಗ. ನೋಡಿ, ಇದು ದೇವಿ ಕೃಪೆ. ಅವಳ ಸನ್ನಿಧಿಲೇ ನಡೆದು ಹೋಗಿರೋ ಅಪರೂಪದ ಮದುವೆ. ಪಿಟೀಲು ಚೆನ್ನಾಗಿ ಕುಯ್ತೀರಾ? Nonsense. Who are you, I say? How dare you come here? Get out. ನೀವೇನು ಉಗುಳ್ತಾ ಇದ್ದೀರೋ ನನಗ್ ಗೊತ್ತಾಗಿಲ್ಲ. ನನ್ನ ಮನೆಗೆ ಬರೋಕೆ ಯಾರೋ ನೀನು? ನಾನ್ ಯಾರ? ಅಂದ್ರೆ ಇದನ್ನ ನೋಡಿ ನೀನೇ ನನ್ ಗಂಡ ಅಂತ ನಿರ್ಧಾರ ಮಾಡ್ಕೊಂಡ್ ಬಂದ್ಬಿಟ್ಯಾ? ನಾನಲ್ಲ. ಇವತ್ತು ನಮ್ಮಿಬ್ಬರು ಮದುವೆ ಆದಿಂದ ನಾನು ನೀನು ಗಂಡ ಹೆಂಡತಿ ಇದ್ದಂಗೆ ಅಂತ ಇಡೀ ನಮ್ ಮಾರ್ಕೆಟ್ ಜನ ಹೇಳ್ತಾ ಇದ್ದಾರೆ. ನಿನಗ್ ತಲೆ ಇಲ್ವಾ? ಅವ್ರು ಯಾರು ಹೇಳಿದ್ರು ಅಂತ ಬಂದ್ಬಿಟ್ಟಿದ್ಯಲ್ಲ. ನಿನ್ನ ಮುಖನ ಕನ್ನಡಿ ಸರಿಯಾಗಿ ನೋಡ್ಕೊಂಡಿದ್ಯಾ? ಸಂಗೀತ, ಯಾವ್ದ ಇದು ಈ ಮಾರ್ಕೆಟ್ ಅಲ್ಲಿ ಇಂತ? ಅವಳು ಮಾರ್ಕೆಟ್ ರಾಜನ ಹೆಂಡತಿಗುರು. ಏನ ಮಾರ್ಕೆಟ್ ರಾಜನ್ ಹೆಂಡ್ತಿನ ನೆಟ್ಟು ಬಲ್ಟು ಟೈಟ್ ಮಾಡೋನಿಗೆ ಇಂತ ಬೇಕಾ? ಇದು ನೋಡ್ಕೊತೀನಿ. ನೆಟ್ಟು ಬಲ್ಟು ಟೈಟ್ ಮಾಡ್ಕೊಂಡಿರೋ ಹತ್ರ ಏನಿದೆ? ಆಸ್ತಿನ, ಮನೇನ, ಮಠನ? ನಥಿಂಗ್ ಬಟ್ ನನ್ನ ಹತ್ರ ಆಸ್ತಿ ಇದೆ, ಬಂಗ್ಲೆ ಇದೆ, ದುಡ್ಡು ಬೇಜಾನಿದೆ. ಆ ತಾಳಿ ಕಿತ್ತಿ ಕ್ವಾಲಿಸತ್ ನಿನ್ನ ನನ್ನ ಎಸಿ ಮನೇಲಿ ರಾಣಿ ತರ ನೋಡ್ಕೋತೀನಿ. ಪರವಾಗಿಲ್ವ? ಜಿಂಕೆ ಮರಿ ಈ ಹುಲಿ ಮೇಲೆ ಎಗರ್ತಾ ಇದೆ. ಅವ್ರ ಬಗ್ಗೆ ಒಂದು ಮಾತಾಡಿದ್ರೆ ಕುರಿ ಕತ್ತರಿಸ್ದಂಗೆ ಕಚಕ್ ಅಂತ ಕತ್ತರಿಸ್ಬಿಡ್ತೀನಿ. ಓ, ರಾಜನ್ ಮಾದಿಡವು ಅವಳನ್ನ ಕಟ್ಕೊಂಡ್ಬಿಟ್ಟ ಅಂತ ನಿನ್ ಬಿಟ್ಟಾಕ್ಬಿಟ್ನಾ? ಡೋಂಟ್ ವರಿ, ಮುಖ ಏನ್ ನೋಡ್ತೀರಿ? ಎತ್ತಾಕಳ್ರ. ಸಂಗೀತ, ನೀನ್ ಹೋಗಮ್ಮ, ನಾನ್ ಇವ್ರನ್ನ ವಿಚಾರಿಸ್ಕೋತೀನಿ. ನೋ,
ನನ್ಗೆ ಈ ಪಟಾಕಿ ಪಿಸ್ತೂಲ್ ತೋರಿಸಿ ಹೆದರ್ಸ್ತೀಯಾ? ಪಟಾಕಿ ಪಿಸ್ತೂಲ ಇದು? ನೀನ್ ಗಂಡ್ಸೆ ಆದೆ, ಹಾರ್ಸೋ, ಗುಂಡ್ ಹಾರ್ಸೋ ನೋಡ್ತೀನಿ. ಬೇಡ ಬೇಡ. ಮಾರ್ಕೆಟ್ ರಾಜನ್ಗೆ ಜೈ, ಮಾರ್ಕೆಟ್ ರಾಜನ್ಗೆ ಜೈ. ಪ್ರಕಾಶ್, ನಮ್ ಕೈಲಾದ ಪ್ರಯತ್ನ ಮಾಡಿದ್ವಿ ಸರ್, ಮಿಕ್ಕಿದ ಭಗವಂತನಿಗೆ ಬಿಟ್ಟಿದ್ದು. ಪ್ರತಿಯೊಂದನ್ನು ಭಗವಂತನೇ ಮಾಡೋದಾಗಿದ್ರೆ ಡಾಕ್ಟ್ರು ಅಂತ ನೀವ್ ಯಾಕೋಬೇಕಿತ್ತು? ಅವನ್ ನನ್ ತಮ್ಮ. ಅವನಿಗೆ ಏನಾದ್ರೂ ಆದ್ರೆ ಮಗನೇ, ನಿನ್ನ ಮಾತ್ರ ಅಲ್ಲ, ನಿನ್ನ ವಂಶಾನೇ ನಿರ್ವಂಶ ಮಾಡ್ಬಿಡ್ತೀನಿ. ಅವನ ಜೀವಕ್ಕೆ ಅಪಾಯ. ಕೈಕಲ್ ಸ್ವಾಧೀನ ಕಳ್ಕೊಂಡಿದ್ದಾರೆ ಅಷ್ಟೇ, ಆದಷ್ಟು ಬೇಗ ವಾಸಿ ಆಗ್ತಾರೆ. ವಾದಿ ಪ್ರತಿವಾದಿಯ ವಾದ ವಿವಾದಗಳನ್ನು ಸಂಪೂರ್ಣವಾಗಿ ಆಲಿಸಿ ಆಧಾರವನ್ನು ಪರಿಶೀಲಿಸಿದ ನ್ಯಾಯಾಲಯವು ಆರೋಪಿ ರಾಜನು ಕೃಷ್ಣನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವುದಕ್ಕೆ ಪೊಲೀಸ್ ಸಿಬ್ಬಂದಿಯು ಸಲ್ಲಿಸಿರುವ ಪ್ರಥಮ ಮಾಹಿತಿ ಪ್ರಕಾರ ಸಾಕ್ಷಿಯನ್ನು ಒದಗಿಸಲು ಪೊಲೀಸ್ ಅಧಿಕಾರಿಗಳು ವಿಫಲವಾಗಿರುವ ಕಾರಣ ಘನ ನ್ಯಾಯಾಲಯವು ರಾಜನನ್ನು ನಿರಪರಾಧಿ ಎಂದು ಪರಿಗಣಿಸಿ ಆತನನ್ನು ಬಿಡುಗಡೆ ಮಾಡಲು ಆದೇಶವನ್ನು ಸಾಕ್ಷಿ ನಾನ್ ಹೇಳ್ತೀನಿ. ನೋಡಮ್ಮ, ನೀನೇನೇ ಹೇಳೋದಿದ್ರು ವಿಟ್ನೆಸ್ ಬಾಕ್ಸ್ ಬಂದು ಹೇಳ್ಬೇಕು. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ಯುವರ್ ಆನರ್, ನನ್ನ ಹೆಸರು ಸಂಗೀತ ಅಂತ. ನಾನು ಟಿವಿ ಚಾನೆಲ್ ಅಲ್ಲಿ ಆಂಕರ್ ಆಗಿ ಕೆಲಸ ಮಾಡ್ತೀನಿ. ಇದೇ ತಿಂಗಳು ದಿನಾಂಕ 13ರ ಶುಕ್ರವಾರ ಯುವರ್ ಆನರ್, ಇದೇ ನಡೆದ ಘಟನೆ. ಇದಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿ. ಆರ್ಡರ್, ಆರ್ಡರ್. ರಾಜನೇ ಕೃಷ್ಣನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಸಂಗೀತ ನೀಡಿರುವ ಹೇಳಿಕೆಯನ್ನ ಆಧಾರವಾಗಿ ಇಟ್ಟುಕೊಂಡು ಆರೋಪಿ ರಾಜನೇ ನಿಜವಾದ ಅಪರಾಧಿ ಎಂದು ಪರಿಗಣಿಸಿ ಅಪರಾಧಿ ರಾಜನಿಗೆ ಘನ ನ್ಯಾಯಾಲಯವು ಐಪಿಸಿ ಸೆಕ್ಷನ್ 302 ಪ್ರಕಾರ 2 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ. ನನ್ನ ಸಾಕ್ಷಿ ಹೇಳ್ತೀರಾ? ನಿರ್ಮಾಣ ಸುಮ್ಮನೆ ಬಿಡಲ್ಲ. ಬಾರೆ ಹೊರಗಡೆ. ನಮ್ ಗುರು ಬಗ್ಗೆ ಕೋರ್ಟ್ನಲ್ಲಿ ವಿರುದ್ಧವಾಗಿ ಸಾಕ್ಷಿ ಆಯ್ತ. ಹೊರಗೆ ಬರ್ತಿಲ್ಲ, ನಾವೇ ಬಾಂಗ್ ನಡ್ಕೊಂಡು ಒಳಗ್ ಬರ್ಬೇಕು. ಜೈಲಿಗೆ ಕಳ್ಸಿದ್ದೀನಿ, ಸುಮ್ಮನೆ ಬಿಡಂಗಿಲ್ಲ ಕಡೆ.
ಅಜ್ಜ ಬರೇ ಬರೇ ಏನ್ರು ನಿಮ್ ಕೂಗಾಟ ಕಿಚ್ಚಾಟ? ಮೊದ್ಲು ಮನೆಗೆ ಹೋಗಿ. ಹೋಗೋದಿಲ್ಲ, ನಾವು ಹೋಗಲ್ಲ. ನಾವು ಹೋಗಲ್ಲ. ಅಯ್ಯೋ ಅವಳು ವಾಪಸ್ ಬರೋವರೆಗೂ ನಾವು ಹೋಗೋದಿಲ್ಲ. ಸರಿ ಸರಿ, ನಾನೆಲ್ಲ ಮಾತಾಡ್ತೀನಿ. ಮೊದ್ಲು ನೀವು ಮನೆಗೆ ಹೋಗಿ. ನೀವ್ ಮಾತಾಡೋದು ಬೇಡ, ಏನು ಬೇಡ. ಮೊದ್ಲು ಅವಳು ಬರ್ಬೇಕು. ಹೋಗಲ್ವಾ ನೀವು? ಹೋಗೋದಿಲ್ಲ. ಹೋಗಲ್ವಾ? ಹೋಗಲ್ಲ. ನೀವು ಹೋಗಲ್ಲ ಅಂದ್ರೆ ನನ್ ಮೇಲಾಣೆ. ಯಾವಾಗ ನೋಡಿದ್ರು ಆಣೆ ಆಣೆ ಅಂತೇಳಿ ಕೈ ಕಾಲು ಕಟ್ಟಾಕ್ಬಿಡ್ತೀಯಮ್ಮ ನೀನು. ಲೇ, ಅಮ್ಮ ಬಂದ್ಲು ಅಂತ ಬಿಟ್ಟು ಹೋಗ್ತಾ ಇದೀವಿ, ಇಲ್ಲೂ ಹೋಗಿದ್ರು. ಸರಿ ಸರಿ, ಬಂದು ಹೋಗೋಣ. ಹೋಗೋ. ಬಂದು ಹೋಗೋಣ. ನಡಿಯೋ. ನೋಡ್ಕೊಂಡು ಮನೇಲೇ ಇರಿ. ಹಬ್ಬ, ಏನಮ್ಮ ಸ್ವಲ್ಪ ಬಾಗಿಲು ತೆಗಿತೀಯಾ? ಸಂಗೀತ, ಏನ್ ಸಂಗೀತ? ಸಂಗೀತ, ಜಗತ್ನಲ್ಲಿ ಎಲ್ಲಾ ಹೆಣ್ಣುಗಳು ನಿನ್ನ ಹಾಗೆ ಇದ್ಬಿಟ್ರೆ ಭೂಮಿ ಮೇಲೆ ಯಾವ ಹೆಣ್ಣು ಮರ್ಯಾದೆಯಾಗಿ ಬದುಕೋ ಹಾಗೆ ಇಲ್ಲ. ಏನ್ ಹೇಳ್ತಾ ಇದ್ದೀರಾ? ಏನ್ ಹೇಳ್ಬೇಕೋ ಅದನ್ನೇ ಹೇಳ್ತಾ ಇದ್ದೀನಿ. ಆ ಪುಂಡ ಕೃಷ್ಣನಿಂದ ನಿನ್ನನ್ನು ಕಾಪಾಡಕ್ ಬಂದ ರಾಣಿ ಸತ್ಲು. ನಿಮ್ಮಿಬ್ಬರಿಗೋಸ್ಕರ ಮಧ್ಯೆ ಬಂದ ರಾಜನ್ನ ಅನ್ಯಾಯವಾಗಿ ಜೈಲಿಗೆ ಕಳಿಸ್ಬಿಟ್ಟಿಯಲ್ಲ. ಈಗ ರಾಜ ಬದುಕಿದ್ದು ಸತ್ ಹಾಗೆ. ನೀನ್ ಮಾಡಿ ಸರಿನಾ? ಅವನ್ ನಿನ್ಗೇನ್ ಅನ್ಯಾಯ ಮಾಡ್ದ ಅಂತ ಹೀಗೆಲ್ಲ ಮಾಡ್ದೆ? ಏನ್ ಮಾಡಿದ್ನಾ? ಇಡೀ ಮಾರ್ಕೆಟ್ ಜನ ನನ್ನ ನೋಡಿದ್ರೆ ಗಡಗಡ ಅಂತ ನಡುಕ್ತಾರೆ. ನನ್ನ ಕೆನ್ನೆಗೆ ಉಡಿಯೋಷ್ಟು ದಿಮಾಕ ನಿನಗೆ? ಹತ್ರ ಬರ್ಬೇಡ. No, no, don't come near me. ಅಯ್ಯೋ ಭಗವಂತ, ನನ್ ಮಗಳ ಬಾಳಲ್ಲಿ ಯಾಕಿಂತ ಬಿರುಗಾಳಿ ಎಬ್ಬಿಸ್ಬಿಟ್ಟೆ? ನಾವ್ ಯಾರಿಗೆ ಏನ್ ಅನ್ಯಾಯ ಮಾಡಿದೀವಿ ಅಂತ ನಮ್ಗೆ ಶಿಕ್ಷೆ ಕೊಟ್ಬಿಟ್ಟೆ. ಯಾಕೆ ಮಾತಾಡ್ತಿಲ್ಲ? ನಿಮ್ ಮಗನ ಕಲ್ಯಾಣ ಗುಣ ಕೇಳಿ ನಿಮ್ ನಾಲ್ಗೆ ಸತ್ತೋಯ್ತಾ? ಅವತ್ತು ನಮ್ಮ ಮನೆಗ್ ಬಂದು ಮಾಂಗಲ್ಯ, ಮದುವೆ, ಹೆಣ್ಣಿನ ಪವಿತ್ರತೆ ಬಗ್ಗೆ ನೀವು ಕೇಳಿದ್ಮೇಲೆ ಅವ್ರ ಜೊತೆ ಬಾಳಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ. ಎಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೆ. ಆದ್ರೆ ನಿಮ್ ಮಗ ಬಂದು ನನ್ನ ಹೆಣ್ತನನ್ನೇ ಬಲಿ ತಗೊಂಡ್ಬಿಟ್ಟ. ಅವನ ಬಗ್ಗೆ ನನ್ನಲ್ಲಿ ಮೂಡಿದ ಒಳ್ಳೆ ಭಾವನೆಗಳು ಬತ್ತೋಯ್ತು. ನಾನಾಗೋ ಹೊತ್ತಿಗೆ ಇನ್ನು ಬದುಕಿದ್ದೀನಿ. ಬೇರೆ ಯಾರಾದ್ರೂ ಆಗಿದ್ರೆ ನೇಣು ಹಾಕೊಂಡು ಸತ್ತೋಗ್ತಿದ್ರು. ಸಂಗೀತ, ನನ್ ಮಗ ಮಾಡಿದ ಹೀನ ಕೆಲ್ಸಕ್ಕೆ ನಿನ್ ಹತ್ರ ಕ್ಷಮೆ ಕೇಳೋ ಯೋಗ್ಯತೆನೂ ನನಗಿಲ್ಲಮ್ಮ.